ಎದಕ್ಕೆ ಸರ್ ಅಂತ ಕೇಳಿ, ಯಾಕೋ ಇಲ್ಲ ನೀನು ವರ್ಣನೆ ಮಾಡಿದ ನಾಯಿ ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್. ಹೌದು ಸರ್ ತೊಗೊಂಡಿನಿ ಲೋನು. ಎಷ್ಟು ತೊಗೊಂಡು? 3,000. ಎಷ್ಟು ಕಟ್ಟಿ? 1,000 ಕಟ್ಟಿದ್ವಿ. ಆ 2,000 ಕಟ್ಟಿವ ನಾಯಿ ಬರೋ ತಾನ ನಿಂದಿರ್ತಾರೆ. ಎಷ್ಟು ಸಣ್ಣದಾದಂಥ ಹಾಸ್ಯ ನೋಡಿ. ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರಬೇಕು, ಕೆಮ್ಮು ಬರಬೇಕು, ಬಹಳ ಒಳ್ಳೆಯದು, ಆರೋಗ್ಯ ಸೂಚನೆ. ಎಷ್ಟು ಜನರಿಗೆ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂತು? ಸ್ವಲ್ಪ ಕೈ ಮೇಲೆ ತಿನ್ನೋಣ ಪ್ಲೀಸ್, ದಯವಿಟ್ಟು. 1 2 3 4 ವೆರಿ ಗುಡ್ ಸರ್. ಕಣ್ಣಲ್ಲಿ ನೀರು ಬರೋದು ಆರೋಗ್ಯಕ್ಕೆ ಒಳ್ಳೆ ಸೂಚನೆ. ಕೆಮ್ಮು ಎಷ್ಟು ಜನರಿಗೆ ಬಂತು? ಭಾಳ ಜನ ಕೆಮ್ತಾ ಇದೆ. ವೆರಿ ಗುಡ್ ಸರ್. 1 2 ಕಣ್ಣಾಗ ನೀರು ಬರ್ಬೇಕ್ರಿ, ಕೆಮ್ಮು ಬರಬಾರ್ದು. ಹಳೆ ಬಾಗ್ಲ ಕಿಟಕಿ ಭಾಳ ದಿವಸದ ಮೇಲೆ ತೆಗೆದ್ರೆ ಕರ್ಕರ್ 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 ಅಂತಾವ. ಹಾಗೆ ನಾವು ಭಾಳ ದಿವಸ ನಗಲಾರದ ಸೂಚನೆ ಈ ಕೆಮ್ಮು. ನಾವು ಭಾಳ ದಿವಸಗಳಿಂದ ನಕ್ಕಿಲ್ಲ ಸಾರ್ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಕೆಮ್ಮು ಬರ್ತದೆ. ಅಂದರೆ ಈ ಬಾಗಿಲ ಡೋರ್ ಕ್ಲಿಯರ್ ಆಗ್ತದೆ. ಈಗ ನೀವು ಸ್ವಸ್ಥ. ಅದಕ್ಕೆ ವಿಜಯ ಕರ್ನಾಟಕ ವಕ್ರತುಂಡೋಕ್ತಿಯಲ್ಲಿ ಒಂದು ಅಂಕಣ ಬರೀತಾರೆ, ವಕ್ರತುಂಡೋಕ್ತಿ ಅಂತ. ಎಷ್ಟು ಚೆನ್ನಾಗಿರ್ತದೆ. ಅದರಲ್ಲಿ ಬರೀತಾರೆ BP, ಡಯಾಬಿಟಿಸ್, ಅಸ್ತಮಾ, ಪಿತ್ರಾರ್ಜಿತ. BP, ಡಯಾಬಿಟಿಸ್, ಅಸ್ತಮಾ, ಪಿತ್ರಾರ್ಜಿತ. ನಮ್ಮ ತಂದೆ ತಾಯಿಗಿದ್ರೆ ನಮಗೆ ಬರ್ತಾವೆ. ಅಂಥ್ರಾಕ್ಸ್ ಇದು ಪತ್ರಾರ್ಜಿತ, ಪತ್ರದಿಂದ ಬರ್ತದೆ. BP, ಡಯಾಬಿಟಿಸ್, ಅಸ್ತಮಾ, ಪಿತ್ರಾರ್ಜಿತ. ಅಂಥ್ರಾಕ್ಸ್ ಪತ್ರಾರ್ಜಿತ. ಏಡ್ಸ್ ಸ್ವಯಾರ್ಜಿತ. ನೋಡಿ, ರೋಗಗಳು ಹೋಗಬೇಕು ನಮಗೆ ಅಂದರೆ ನಾವು ನಗೋದನ್ನು ಅಭ್ಯಾಸ ಮಾಡಿ ದಿವ್ಸಕ್ಕೆ 1 ಗಂಟೆ ನಗಬೇಕು. ಯಾವುದೇ ಬಿಡೆ ಇಟ್ಕೋಬಾರ್ದು ಮನಸ್ಸಲ್ಲಿ. ಅದಕ್ಕೆ ನಮ್ಮ ಜನಪದಕಾರ ಒಬ್ಬನು ಹೇಳ್ತಾನೆ, ಸಣ್ಣ ಮಕ್ಕಳ ಮಕ್ಕದಾಗಿನ ನಗಿ ಏನದ ಅದು ಸತ್ತವ್ರನ್ನ ಸಹಿತ ಬದುಕಿಸ್ತೈತೆ. ಸಣ್ಣ ಮಕ್ಕಳು ಇರ್ತಾರೆ, ಪುಟ್ಟ ಪುಟ್ಟ ಮಕ್ಕಳು. ಸಣ್ಣ ಮಕ್ಕಳ ಮಕ್ಕಳಾಗಿನ ನಗಿ ಏನದ ಸತ್ತವ್ರನ್ನ ಸಹಿತ ಬದುಕಿಸ್ತೈತೆ. ಆದ್ರೆ ಹರೆಯದ ಹುಡುಗಿ, ಯೌವನದ ಹುಡುಗಿ ಮುಖದಾಗಿನ ನಗಿ ಏನದ ಬದುಕಿದವ್ರನ್ನ ಸಹಿತ ಸಾಯ ಹೊಡಿತೀವಿ. ನೋಡ್ರಿ ಎಷ್ಟು ನಗುವಿನಲ್ಲಿ ವ್ಯತ್ಯಾಸ. ನಗಿಗಿಂತ ಧಗಿ ಬೇಡ ಅಂತಾರೆ ಬೇಂದ್ರೆ ಅವರು. ನಗಬೇಕು ಮನುಷ್ಯ, ಇನ್ನೊಬ್ಬರನ್ನ ನೋಡಿ ಅಲ್ಲ, ತನ್ನನ್ನು ತಾನು ನೋಡಿಕೊಂಡು. ಇದು ಭಾಳ ಮುಖ್ಯ. ಬೀಚಿ ಹೇಳಿದಾನೆ, ನಿಮ್ಮನ್ನು ನೀವು ನೋಡಿಕೊಂಡು ನಗ್ರಿ. ಬೀಚಿ ಬೀಚಿ ಅಂದ್ರೆ ಏನ್ರಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಬೀಚಿ ಅಂದರೆ ಇವರು ಅಂತ ನಾನು ಹೇಳಿದೆ. ಬೀಚಿ ಅಂದ್ರೆ ಏನಿದು? ಶಾರ್ಟ್ ಫಾರ್ಮ್ ಇದು. ಇವರು ಪೂರ್ಣ ಹೆಸರು ರಾಯಸಂ ಭೀಮಸೇನ್ ರಾವ್. ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಳ್ಳೆ ಹೆಸರಿಟ್ಟು ಕೆಟ್ಟದಾಗಿ ಕರೀತಾರೆ. ರಾಘವೇಂದ್ರ ರಾಗ್ಯ, ಆನಂದ ಆನ್ಯ, ಸಂತೋಷ ಸಂಧ್ಯಾ, ಚನ್ನಬಸಪ್ಪ ಜನ್ಯ, ರವಿ 2 ಅಕ್ಷರ ರವ್ಯಾ ನೋಡಿ 2 ಅಕ್ಷರ, ಶೋಭಾ 2 ಅಕ್ಷರ ಶೋಭಿ, ಪಂಕಜ ಪಂಕಿ, ಪರಿಮಳ ಪಮ್ಮಿ, ಕಮಲ ಕಮ್ಮಿ ಎದರ ಕಮ್ಮಿ ಐತಿ, ನಿರ್ಮಲ ನಿಮ್ಮಿ, ಶಾರದಾ ಶಾರು, ಶಕುಂತ್ಲಾ ಶಕ್ಕು. ಹಂಗೊಬ್ಬಕಿ ಮಂದಾಕಿನಿ ಅಂತ ಹೆಸರಿತ್ತು. ಪ್ರೀತಿಯಿಂದ ಆಕಿನ ಜನ ಮಂದಿ 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 ಅಂತ ಕರೀತಾರೆ. ಮಂದಿ ಅಂದರೆ ಇಷ್ಟು ಜನ ಇದೆಲ್ಲ ಮಂದಿ ಸೇರಿದ್ದಾರೆ ಅಂತ ಹೇಳ್ತೀವಿ ನಮ್ಮ ಕಡೆ. ಮಂದಿ ಮಂದಾಕಿನಿ ಮಂದಿ ಆದ್ರೆ ಸಣ್ಣಕ್ಕಿದ್ಲು ಭಾಳ ಚಲೋ ಐತ್ರಿ. ವಯಸ್ಸಾತಕಿಗೆ ಅವ್ರ ಅಪ್ಪ ಅಮ್ಮ ಲಗ್ನ ಮಾಡಿದ್ರು. ಆಕಿ ಗಂಡ ಹೊನ್ನಾವರ್ದು ಓಣ್ಯಾಗ ಅಡ್ಡಾಡೋದು ಕತ್ತಿದ್ದಾನೆ. ಯಾರಿವ? ಮಂದಿ ಗಂಡ. ಆಕಿ ಮಕ್ಕಳಾದ ಆ ಮಕ್ಕಳು ಓಣಿ ಮಕ್ಕಳು ಆಟ ಆಡ್ದಕತ್ತಿದ್ರು. ಯಾರ ಮಕ್ಕಳು? ಮಂದಿ ಮಕ್ಕಳು. ಒಂದು ಚಲೋ ನಾಯಿ ಓಡಿ ಬಂತು. ಯಾರ ನಾಯಿ? ಮಂದಿ ನಾಯಿ. ತಾಲಿ ಕೆಟ್ಟು ಹೋಗ್ಬಿಡ್ತಿರು. ಬನ್ನಿ ಲೇ 3 ವರ್ಷದಿಂದ ನೋಡಕತ್ತೀನಿ. ಮಂದಿ ಮಕ್ಕಳು, ಮಂದಿ ಗಂಡ, ಮಂದಿ ನಾಯಿ. ನೀನು ಯಾರ್ಲೇ ಅಂತ. ನಾನಾ ಮಂದಿ ಮಾವ ಅಂದ. ನೋಡಿ, ಮಂದಾಕಿನಿ ಅನ್ನುವಂಥ ಹೆಸರು ಮಂದಿ ಆಗೋದ್ರಿಂದ ಇಷ್ಟು ಹಾಸ್ಯ ಕೊಟ್ಟಿದ್ರು. ಇನ್ನು ನಮ್ಮ ಜೀವನದ ಸ್ವಾರಸ್ಯಕರ ಪ್ರಸಂಗಗಳನ್ನ ನಾವು ನೆನಪಿಸ್ತಾ ನೋಡ್ತಾ ಹೋದರೆ ಎಷ್ಟು ಹಾಸ್ಯ ಕೊಟ್ಟು ಬೇಡ. ಮೊಬೈಲ್ ಫೋನ್ಗಳನ್ನು ಆಫ್ ಮಾಡೋದೇ ಒಳ್ಳೆಯದು. ಎಷ್ಟು ರಿಂಗ್ ಆಗ್ತದೆ ನೋಡಿ. ಮೊದಲೆಲ್ಲ ಬೋರ್ಡ್ ಹಾಕ್ತಾರೆ, ಏನು ಸಭೆಯಲ್ಲಿ ಗಲಾಟೆ ಮಾಡಿದವರನ್ನು ಕಿವಿ ಹಿಡಿದು ಹೊರ ಹಾಕಲಾಗುವುದು. ಇವಾಗ ಬೇಕಿಲ್ಲ. ಗಲಾಟೆ ಮಾಡೋ ಮೊಬೈಲ್ ಬಂತು ಅಂದರೆ ತಾವೇ ತಮ್ಮ ಕಿವಿ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಹಾಕೋದೇ ಬೇಕಿಲ್ಲ ಪಾಪ, ಅಷ್ಟು ಸಿವಿಲೈಸ್ಡ್ ಆಗಿದೆ. ಇನ್ನು ಈ ಮೊಬೈಲ್ ಇದೆಯಲ್ಲ, ಇದರಂಥ ವಂಡರ್ಫುಲ್ ವಸ್ತು ಇನ್ನೊಂದಿಲ್ಲ, ಇದರಂಥ ಶತ್ರು ಇನ್ನೊಂದಿಲ್ಲ. ಮೊಬೈಲ್ ಫೋನ್ ಯಾವಾಗಲೂ ರಿಂಗ್ ಆಗೋದು ನಾವು ಬಾತ್ರೂಮಲ್ಲಿದ್ದಾಗ, ಟಾಯ್ಲೆಟಲ್ಲಿ ಕೂತಾಗ ಕಾಯಂ ಬಂತು. ನೀವು ಕೇಳಿರ್ಬೋದು ಈ ಜೋಕನ್ನು. ವಿಶೇಷವಾಗಿ ಮೊಬೈಲ್ ರಿಂಗ್ ಆಗೋದೇ ನಾವು ಸ್ನಾನ ಮಾಡಿ ಬುಜಿಗೆ ನೀರು ಹಾಕ್ಕೊಂಡಾಗ, ಟಾಯ್ಲೆಟಲ್ಲಿ ಕೂತು ಡೋರ್ ಲಾಕ್ ಮಾಡಿದಾಗ ತಕ್ಷಣ ರಿಂಗ್ ಆಗ್ತದೆ. ಎತ್ತಲೇಬೇಕು, ಬೇರೆಯವ್ರಿಗೆ ಕೊಡೋಗಿಲ್ಲ. ಯಾಕಪ್ಪ ಮೊಬೈಲ್ ಮೊಬೈಲ್ ಬೇರೆ ಕೊಡ್ತೀವಿ ಏನಂತಾರೆ ನಮ್ಮ ಕಡೆ. ಹೀಗಾಗಿ ಟಾಯ್ಲೆಟ್ನಾಗ ಒಯ್ಬೇಕ್ರಿ ಅದನ್ನು. ಒಯ್ದಿದ್ದೊಮ್ಮೆ ನಾನು ಮುಂದಿಟ್ಕೊಂಡು ಕುಂತೆ ಬಂತು, ಎತ್ತಿ ಮಾತಾ ಇಲ್ಲ, ಹಲೋ ಅಂದೆ. ಮೊಬೈಲ್ ಫೋನ್ ಬಂದ ತಕ್ಷಣ ಆ ಕಡೆಯವ್ರು ಏನಂತಾರ, ಎಲ್ಲಿದೆಯಪ್ಪ, ಎಲ್ಲಿದ್ದೀನಿ ಅಂತ ಹೇಳಂಗಿಲ್ರಿ, ಸುಳ್ಳು ಹೇಳ್ಬೇಕಾತು. ಮೀಟಿಂಗ್ನಾಗ ಇದ್ದೀನಿ ಆಮೇಲೆ ಮಾಡೋದು.
ಮೀಟಿಂಗ್ನಾಗ ಇದೆಯಾ ನಿನ್ನ ಕೂಡ ಯಾರ್ಯಾರು ಅದಾರ ಅವ್ ಬಿಡುವಲ್ಲ. ಹೇಳ್ಬೇಕಾದ್ರಿ ಮಹಾಲಯ ಅದಾರ, ಆಚಾರ್ಯ ಅದಾರ, ಯಾರು ಜಯಸಿಂಹ ಅದಾರ, ಜಯಸಿಂಹರು ಅದಾರ ಅನ್ನಲ್ಲಿ ಅವ್ರಿಗೆ ಸ್ವಲ್ಪ ಫೋನ್ ಕೊಡೋದು. ಎಲ್ಲೇ ತರ್ತಿರಲ್ಲ ಜಯಸಿಂಹ ಅವ್ರನ್ನ, ಅವಾಗಲೇ ಇಂತೆಲ್ಲ ಇದ್ದೀನಿ ಆಮೇಲೆ ಮಾಡಂತೀವಿ. ಅದ್ರಾಗೇನೋ ಫೋಟೋ ಬರ್ತಾವಂದ್ರಿ, ಅವು ಜಲ್ದಿ ಬಂದ್ರೆ ಬೇಸೆ ಅವನ ನೋಡಿ ಇಟ್ಬಿಡ್ತಾನೆ. ಯಾರಲ್ಲಿ ಡೇಂಜರ್. ಸತ್ಯ ಹರಿಶ್ಚಂದ್ರ ಏನಾದ್ರೂ ಇದ್ದು ಅವನಿಗೇನಾದ್ರೂ ಒಂದು ಮೊಬೈಲ್ ಕೊಡಿಸಿದ್ರೆ ಖಂಡಿತ ಅವನು ಸುಳ್ಳು ಹೇಳ್ತಿದ್ದ. ಶತಸಿದ್ಧ ಅವನಿಗಿಲ್ಲ, ಉಳ್ಕೊಂಡ, ಸತ್ತು ಬದುಕಿದ. ಅವನು ಇದ್ದಿದ್ರೆ ಸಾಯ್ತಿದ್ದ. ಇವಾಗ ಜೀವನದಲ್ಲಿ ಎಷ್ಟು ಸ್ವಾರಸ್ಯಕರ ಪ್ರಸಂಗ ಇದೆ. ಮಾತಿನಲ್ಲಿ ಹಾಸ್ಯ, ನಡವಳಿಕೆಯಲ್ಲಿ ಹಾಸ್ಯ, ಬಸ್ಸಿನಲ್ಲಿ ಹಾಸ್ಯ. ಹೆಣ್ಮಕ್ಳು ಭಾಳ ಹಾಸ್ಯ ಪ್ರಿಯರು. ನಾವು ಗಂಡಸರು ಹೇಳಬಾರ್ದು, ಹೆಣ್ಮಕ್ಳು ವಾಸ್ತವವಾದಿಗಳ್ರಿ. ಒಬ್ಬ ಕವಿ ಗಂಡಿದ್ದ. ನಾನು ಬರುವಾಗ ನಾನು ಹೆಂಡತಿಗೆ ಮನೆಗೆ ಹೇಳಿ ಬಂದೆ, ಪ್ರಿಯೆ ಹೊರಟಿರುವೆ ನಾ ಹೊನ್ನಾವರದ ಕವಿಗೋಷ್ಠಿಗೆ. ಇದ್ರಾಗ ಏನು ವಿಶೇಷ ಐತೆ ಹೋಗಂದ್ಲ. ಪ್ರಿಯೆ ಹೊರಟಿರುವೆ ನಾ ಹೊನ್ನಾವರದ ಕವಿಗೋಷ್ಠಿಗೆ, ಬಲ್ಲೆಯ ನಾ ಓದುವ ಕವನ. ಏನು ಹೇಳ್ರಿ, ಎಲ್ಲಾದರೂ ಇರು ಎಂತಾದರೂ ಇರು. ತಕ್ಷಣ ಕೇಳಿದ್ದು, ಎಲ್ಲಾದರೂ ಇರು ಎಂತಾದರೂ ಇರು, 10 ಗಂಟೆಗೆ ಮನೆಯಾಗಿರು. ನೋಡಿ, ವಾಸ್ತವವಾದಿಗಳು. ನಾವೆಷ್ಟೇ ಕಾವ್ಯಲೋಕದಲ್ಲಿ ವಿಹರಿಸಲಿ, ಹೆಣ್ಣು ಮಕ್ಕಳು ಯಾವಾಗಲೂ ವಾಸ್ತವ ಯೋಚನೆ ಮಾಡ್ತಿರ್ತಾರೆ. ಪ್ಯಾರಾಲಿಸಿಸ್ ಅಟ್ಯಾಕ್ ಹೆಚ್ಚು ಯಾರಿಗಾಗಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಸೀರಿಯಸ್ ವಿಷಯನ ಹೇಳ್ತಿರೋದು. ಗಂಡಸರಿಗೆ ಜಾಸ್ತಿ, ಹೆಣ್ಮಕ್ಳಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದು ಭಾಳ ಅಪರೂಪ. ಯಾಕೆ? ಅವ್ರು 24 ಗಂಟೆ ನಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಯಾವಾಗ ಸ್ನಾಯುಗಳು ಸದಾ ಕೆಲಸ ಮಾಡ್ತಿರ್ತೀವೋ ಅಂಥವ್ರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದಿಲ್ಲ. ಗಂಡಸಿಗೆ ಜಾಸ್ತಿ ಅಟ್ಯಾಕ್. ಯಾಕಮ್ಮ ಗಂಭೀರ, ನಾನ್ ಮ್ಯಾನೇಜರ್, ನಾನ್ ಪ್ರೊಫೆಸರ್, ನಾನ್ ಡೀನ್, ನಾನ್ ಡಾನ್. ಮನೆಗೆ ಬರ್ತದೆ ಪ್ಯಾರಾಲಿಸಿಸ್ ಅಟ್ಯಾಕ್ ಮಾಡ್ಬೇಕಂತ. ಗಂಡನ ನೋಡ್ತದ, ಹೆಂಡ್ತಿನ ನೋಡ್ತದೆ. ಇವಾಗ ಸೀರಿಯಸ್ ಆಗಿ ಕುಂತು ಬಿಟ್ಟಿರ್ತಾನೆ. ಈಗ 24 ಗಂಟೆ ಮಾತಾಡ್ತಿರ್ತಾಳೆ, ಖಾಲಿ ಅದನ್ನು ಭಯವಂತ ಅವ ಮಾಡೋದು ಬಿಡ್ತಾರೆ. ಇದೇ ಕಾರಣ ನಮ್ಗೆ ಪ್ಯಾರಾಲಿಸಿಸ್ ಆಗೋದು. ಅಕ್ಕಪಕ್ಕದವ್ರನ್ನ ಮಾತಾಡಿಸ್ರಿ. ನಿಮ್ಮ ಕಡೆ ಮಾತು ಕಡಿಮೆ, ಜಾಸ್ತಿ ನಿಮ್ಮ ಕಡೆ ತುಂಬ ಮಾತಾಡ್ತೀರಿ. ಈ ಮಂಗಳೂರು ಮತ್ತು ಸ್ವಲ್ಪ ಕಾರವಾರ ಕಡೆ ಮಾತು ಕಮ್ಮಿ. ನಾನು ಒಂದ್ಸಾರಿ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಬ್ರು ಯಾರೋ ಕೂತಿದ್ರು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ. ನಮ್ಮ ಕಡೆ ಸ್ವಲ್ಪ ಮಾತು ಜಾಸ್ತಿ. ಸಾರ್ ನಿಮ್ಮ ಹೆಸರು ಅಂತ ಕೇಳಿದೆ. ಸುಬ್ರಹ್ಮಣ್ಯ ಅಂದವ. ಅವನ ವೈಶಿಷ್ಟ್ಯ ಏನು ಪಕ್ಕದಲ್ಲಿ ಕೂತೋದು ಅಂದರೆ, ನೀವೇನು ಕೇಳ್ತೀರೋ ಅದಕ್ಕೆ ಉತ್ತರ ಕೊಡ್ತಿದ್ದ ಅಷ್ಟೇ, ಮಾತು ಬೆಳೆಸ್ತಿರ್ಲಿಲ್ಲ. ನಾನು ಯಾಕೆ ಅವನ ಜೊತೆ ಮಾತಾಡಿದೆ ಅಂದರೆ, ನನ್ನ ಹೆಸರು ಅವನ ಹೆಸರು ಕೇಳಿದೆ, ಅವನ ನನ್ನ ಹೆಸರು ಕೇಳ್ತಾನೆ, ಮಾತು ಕನ್ವರ್ಸೇಷನ್ ಮುಂದುವರಿತದೆ, ಕಾರವಾರವರೆಗೂ ಮಾತಾಡ್ತಾ ಹೋಗ್ಬೋದು ಅಂತ ನನ್ನ ಇಂಟೆನ್ಷನ್. ಅವ ಅದಕ್ಕೆ ಅವಕಾಶ ಕೊಡಲಿಲ್ಲ. ನಿಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ. ಎಲ್ಲಿ ಹೊರಟ್ರಿ? ಕಾರವಾರ. ಬಿಡ್ಲಿಲ್ಲ ನಾನು. ಮಗ ನಿಮಗೆಷ್ಟು ಮಕ್ಕಳು? 2. ಅವ್ರೇನು ಮಾಡ್ತಾರೆ? ವ್ಯವಸಾಯ. ನಿಮ್ಮ ಕಡೆ ಮಳೆ ಹೆಂಗೆ ಈ ಸಲ? ಸ್ವಲ್ಪ ಕಮ್ಮಿ. ಇಂಥವ್ನು ಎಷ್ಟೊತ್ತಂತ ಮಾತಾಡಿಸ್ತೀನಿ. ಹೋಗೋ ನೀನು ಅವನೊಂದು ಕೈ ಬಿಟ್ಬಿಟ್ಟೆ. ಅದ ನಮ್ಮ ಕಡೆ ಬರ್ರಿ. ಒಬ್ಬ ಮುದುಕ ಮುಂದೆ ಬಂದು ನಿಂತ, ಎಲ್ಲಿ ಹೊಂಟೆಪ್ಪ ಅಜ್ಜ ಅಂತ ಕೇಳಿದ್ ನೋಡಿ. ಶುರು ಮಾಡಿ ನೋಡ್ರಿ, ನಾನು ಅಂತಮ್ಮ, ನಾನು ಗುಳೆಗೆ ಬಿಟ್ಕೊಂಡಿನಿ. ಅದಕ್ಕಂದ್ರೆ ನಮ್ಮ ತಂಗಿ ಮಗಳೆಲ್ಲ ಅದಾಳ, ಆಕಿ ಗಂಡ ಇಸ್ಪೆಟ್ ಹಿಡಿದು ಕಲ್ತಾಳೆ. ಕೈ ಬಿಡಲೇನ 3 ಬಂತ ಅನ್ಬೇಕಾದ್ ನಾನು ಅವಾಗ. ಏಯಪ್ಪ ನಾನು ಇಳಿಯೋ ಸ್ಟಾಪ್ ಬಂತು, ಕೈ ಬಿಡಪ್ಪ, ಇನ್ನೊಂದ್ಸಲ ಬೆಟ್ಟದ ಸುದ್ದಿ ಹೇಳುವಂತ ಬಸ್ ಬಿಡೋ ಮುಗಿಯೋವರೆಗೂ ಸುದ್ದಿ ಹೇಳೋದಕ್ಕಂತಂದ್ರೆ ಎಷ್ಟು ವೈಚಿತ್ರ್ಯ. ಒಂದೇ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆಯೋ ಅಷ್ಟು ವೆರೈಟಿ ಜನ ಇದ್ದಾರೆ. ಹೊನ್ನಾವರದ್ದೇ ಸಂಸ್ಕೃತಿ ಬೇರೆ, ಸಿರ್ಸಿದೇ ಸಂಸ್ಕೃತಿ ಬೇರೆ, ರಾಯಚೂರು, ಬೀದರ್, ಗುಲ್ಬರ್ಗ. ನೀವು ನಮ್ಮ ಕಡೆ ಬರ್ಬೇಕ್ರಿ. ನಿಮ್ಮ ಕಡೆ ಆ ಮಾತು ನೀವು ಬಾಯಿಲಾಡಂಗಿಲ್ಲ. ನಮ್ಮ ಕಡೆ ಅಗ್ದಿ ಸಲೀಸ್ ಅಂತಾರೆ. ಏನು? ಸೊಳೆ ಮಗ. ಅಗ್ದಿ ಸಲೀಸಿ ಏನು ಕಾರ್ಯಕ್ರಮ ರೀ? ಸೊಳೆ ಮಗ ವಾ 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 ವಾ. ಏನು ಗಾಡಿ ಹೊಡಿತಾನ್ರಿ ಸೊಳೆ ಮಗ? ವಾ ವಾ ವಾ. ಸಿನಿಮಾ ನಟರು ಬಿಡಂಗಿಲ್ರಿ, ಏನು ಆ್ಯಕ್ಷನ್ ಮಾಡ್ತಾನ್ರಿ ಸೊಳೆ ಮಗ? ದೊಡ್ಡ ದೊಡ್ಡ ಗಾಯಕರನ್ನು ಬಿಡಂಗಿಲ್ಲ, ಏನು ಹಾಡ್ತಾನ್ರಿ ಸೊಳೆ ಮಗ? ನಾವು ಈ ಸೊಳೆ ಮಗ ಅನ್ನೋದು ಬೈಗಳಲ್ಲ ನಮ್ಮ ಕಡೆ, ಇಟ್ ಈಸ್ ಅನ್ ಅಡ್ಜೆಕ್ಟಿವ್. ಅದು ಒಂದೇ ಇದ್ರೆ ನಮಗೆ ಸಮಾಧಾನ ಆಗೋದು. ನಾವೊಂದು 100 ಬಾರಿ ಅನ್ಸ್ಕೊಂಡಿದ್ದೀವಿ, ಏನು ಮಾತಾಡ್ತಾನ್ರಿ ಸೊಳೆ ಮಗ?